ಎರಡನೇದು ಬಹಳ ಪ್ರಮುಖ ಅಂತ ಹೇಳಿದ್ರೆ, ಇವಾಗ ಯಾರು ಬಾನು ಮುಸ್ತಾಕ್ ಅವರು ಏನು ಹೇಳಿದ್ದಾರೆ ಅಂದರೆ, ನೀವು ಕನ್ನಡ ಮಾತೆಯನ್ನು ಭುವನೇಶ್ವರಿ ಮಾಡಿಬಿಟ್ಟಿದ್ದೀರಾ, ರಾಜರಾಜೇಶ್ವರಿ ಮಾಡಿಬಿಟ್ಟಿದ್ದೀರಾ. ವಿಧಾನಸೌಧದ ಮುಂದೆ ಬೇರೆ 106 ಕೋಟಿ ರೂಪಾಯಿ ಖರ್ಚು ಮಾಡಿ ಈ ಸರ್ಕಾರನೇ ಮಾಡ್ತಾ ಇದೆ. ಅವರು ದೇವತೆ ಅಲ್ಲ, ಅವ್ರಿಗೆ ಅರಿಶಿನ ಕುಂಕುಮ ಏನೋ ಬಣ್ಣ ಫ್ಲಾಗ್ ಯಾವುದಿದೆ ಕನ್ನಡ ಧ್ವಜ, ಅದನ್ನು ನಮ್ಮ ಸರ್ಕಾರ ಕರ್ನಾಟಕ ರಾಜ್ಯ ಸರ್ಕಾರ ಈ ಫ್ಲಾಗನ್ನು ಅರಿಶಿಣ ಮತ್ತು ಕುಂಕುಮದ ಫ್ಲಾಗನ್ನು ಕರ್ನಾಟಕ ಧ್ವಜ ಅಂತ ಆದೇಶ ಮಾಡಿದೆ. ಕೇಂದ್ರ ಸರ್ಕಾರಕ್ಕೂ ಪತ್ರ ಬರೆದಿದ್ದಾರೆ ಈ ಧ್ವಜವನ್ನು ಮಾನ್ಯ ಮಾಡಿ ಅಂತ. ಈ ಬಾನು ಮುಸ್ತಾಕ್ ಅವರು ಈ ಕನ್ನಡ ಧ್ವಜಕ್ಕೆ ಅವಮಾನ ಮಾಡಿದ್ದಾರೆ. ಇದನ್ನು ಮಾಡೋ ಮುಖಾಂತರ ನಾವ್ಯಾರು ಕನ್ನಡ ಆಗೋದನ್ನು ತಪ್ಪಿಸ್ತಾ ಇದ್ದೀರಾ. ಕನ್ನಡ ಮಾತೆ ಭುವನೇಶ್ವರಿಯನ್ನು ನೀವು ಭುವನೇಶ್ವರಿ ಮಾಡಿರೋದ್ರಿಂದ ನಾವು ಅದನ್ನು ಒಪ್ಕೊಳಲ್ಲ. ಇದನ್ನು ಹೇಳಿದಂಥವ್ರು ನಾವು ಭುವನೇಶ್ವರಿನ ಒಪ್ಕೊಳಲ್ಲ ಅಂದರೆ ಚಾಮುಂಡೇಶ್ವರಿನ ನೀ ಹೆಂಗೆ ಒಪ್ಕೊಂತೀಯ ತಾಯಿ? ಭುವನೇಶ್ವರಿನೇ ಒಪ್ಕೊಳಲ್ಲ ನೀನು ಅಂದಮೇಲೆ ಅದು ಕನ್ನಡ ಭಾಷೆಗೆ ಸಂಬಂಧಪಟ್ಟಿದ್ದು, ಕರ್ನಾಟಕಕ್ಕೆ ಸಂಬಂಧಪಟ್ಟಿದ್ದು. ಇದು ಹಿಂದೂಗಳದು, ಚಾಮುಂಡೇಶ್ವರಿ ಹಿಂದೂಗಳದು. ನೀನು ಕನ್ನಡನೇ ಒಪ್ಕೊಳಲ್ಲ, ಕನ್ನಡ ತಾಯಿನೇ ಒಪ್ಕೊಳಲ್ಲ ಅಂದಾಗ ಚಾಮುಂಡೇಶ್ವರಿನೇ ಯಾವ ಅರ್ಥದಲ್ಲಿ ನೀವು ಒಪ್ಕೊತೀರಾ? ಫಸ್ಟು ನೀವು ಅದಕ್ಕೆ ಕ್ಷಮಾಪಣೆ ಕೇಳಬೇಕು. ನಾನು ತಾಯಿ ಭುವನೇಶ್ವರಿ ಬಗ್ಗೆ ಆಡಿದಂಥ ಮಾತುಗಳು ತಪ್ಪು, ಕನ್ನಡ ಧ್ವಜದ ಬಗ್ಗೆ ಆಡಿರೋ ಮಾತುಗಳು ತಪ್ಪು, ನಾನು ರಾಜ್ಯದ ಜನಗಳ ಮುಂದೆ ಕ್ಷಮಾಪಣೆ ಕೇಳ್ತೀನಿ, ಈ ಪದಗಳನ್ನು ಅವ್ರು ಹೇಳಬೇಕು. ಅದಾದಮೇಲೆ ಚಾಮುಂಡೇಶ್ವರಿ ಅದನ್ನೇ ಹೇಳಿಲ್ಲ ಅಂದರೆ ನೀವು ಚಾಮುಂಡೇಶ್ವರಿಗೆ ಬರುವಂಥ ನೈತಿಕ ಅಧಿಕಾರ ನಿಮ್ಗೇನಿದೆ? ಫಸ್ಟ್ ಕೇಳಲಿ, ಕ್ಷಮೆ ಕೇಳಬೇಕು, ಆಮೇಲೆ ಚಾಮುಂಡೇಶ್ವರಿ